ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಟೀಚರ್ ಟೇಬಲ್ ಚಾನಲ್ಗೆ ಸ್ವಾಗತ. ಇವತ್ತು 4ನೇ ತರಗತಿಯ ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣದ ಚಾಪ್ಟರ್ ಬಗ್ಗೆ ನೋಡ್ತಾ ಹೋಗೋಣ. ಇವತ್ತಿನ ಕ್ಲಾಸಲ್ಲಿ ಕೇವಲ ಸರಳ ರೇಖಾಕೃತಿಗಳ ಸುತ್ತಳತೆಯನ್ನು ಮಾತ್ರ ನಾವು ನೋಡೋಣ. ಸರಳ ರೇಖಾಕೃತಿಗಳ ಸುತ್ತಳತೆ, ಇದು ಸರಳ ರೇಖಾಕೃತಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ 4 ಬಾಹುಗಳ ಒಂದು ಆಕೃತಿ ಇದೆ. ಇದನ್ನ ಸರಳ ರೇಖಾಕೃತಿ ಅಂತೇಳಿ ಕರಿತೀವಿ. ಒಂದು ಸರಳ ರೇಖಾಕೃತಿಯ ಎಲ್ಲಾ ಬಾಹುಗಳ ಒಟ್ಟು ಉದ್ದವನ್ನು ಆಕೃತಿಯ ಸುತ್ತಳತೆ ಅಂತೇಳಿ ನಾವು ಕರ್ತಂದ್ರೆ, ಈ ಬಾಹುದು, ಇದು ಬಾಹು 1, ಈ ಬಾಹು 2, ಈ ಬಾಹು 3, ಈ ಬಾಹು 4. ಈ 4 ಬಾಹುಗಳ ಸುತ್ತಳತೆಯನ್ನ ಆ ಆಕೃತಿಯ ಸುತ್ತಳತೆ ಅಂತೇಳಿ ನಾವು ಕರಿತೀವಿ. ಹೇಗೆ ಈ ಸುತ್ತಳತೆಯನ್ನ ಕಂಡುಹಿಡಿಯೋದು? ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡಬಹುದು. ಈ ಆಕೃತಿಗೆ 4 ಬಾಹುಗಳಿದಾವೆ. ಇದೊಂದು, ಇದು 2, 3, 4. ಸೊ ಈ ಬಾಹುಗಳನ್ನ 4 ಬಿಂದುಗಳಿದಾವೆ. ಈ ಬಿಂದುಗಳಿಗೆ ಎ, ಬಿ, ಸಿ ಮತ್ತು ಡಿ ಅಂತೇಳಿ ಕೊಟ್ಟಿದ್ದಾರೆ. ಈ ಬಾಹುಗಳ ಅಳತೆಯನ್ನು ಕೂಡ ಕೊಟ್ಟಿದ್ದಾರೆ. ಎ ಬಿ ಬಾಹು ಬರ್ಕೊಳ್ಳೋಣ. ಎ ಬಿ ಬಾಹು ಎಷ್ಟು ಸೆಂಟಿಮೀಟರ್ ಇದೆ? 8 ಸೆಂಟಿಮೀಟರ್ ಇದೆ. ಬಿ ಸಿ ಬಾಹು, ಇದು ಬಿ ಸಿ ಬಾಹು ಎಷ್ಟು ಸೆಂಟಿಮೀಟರ್ ಇದೆ? ಬಿ ಸಿ ಬಾಹು 6 ಸೆಂಟಿಮೀಟರ್ ಇದೆ. ಮತ್ತಿಲ್ಲಿಂದ ಇಲ್ಲಿಗೆ ಸಿ ಡಿ ಬಾಹು, ಇದು ಈ ಸಿ ಡಿ ಬಾಹು ಎಷ್ಟು ಕೊಟ್ಟಿದ್ದಾರೆ? ಸಿ ಡಿ ಬಾಹು ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇನ್ನ ಡಿ ಎ ಬಾಹು, ಇದು ಡಿ ಎ ಬಾಹು ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ? 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಇವುಗಳ ಸುತ್ತಳತೆಯನ್ನ ಕಂಡುಹಿಡಿಬೇಕು ನಾವು. ಸುತ್ತಳತೆ ಉದಾಹರಣೆಗೆ ನಾವು ಇದರ ಸುತ್ತಳತೆ ಎ ಬಿ ಸಿ ಡಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಅಲ್ವಾ? ಸೊ ಇದರ ಸುತ್ತಳತೆ ನಾವು ಬರ್ಕೊಂಡಿದೀವಿ. ಇದ್ರ ಪ್ರಕಾರ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಎ ಬಿ ಎಷ್ಟು ಸೆಂಟಿಮೀಟರ್ ಇದೆ? ಇಲ್ಲಿ 8 ಸೆಂಟಿಮೀಟರ್ ಇದೆ. 8 ಬರ್ಕೊಳ್ಳೋಣ. ಪ್ಲಸ್ ಪ್ಲಸ್ ಹಂಗೆ ಇದೆ. ಬಿ ಸಿ ಎಷ್ಟು ಸೆಂಟಿಮೀಟರ್ ಇದೆ? 6 ಸೆಂಟಿಮೀಟರ್ ಇದೆ. ಇಲ್ಲಿ 6 ಸೆಂಟಿಮೀಟರ್ ಬರ್ಕೊಳ್ಳೋಣ. ಪ್ಲಸ್ ಪ್ಲಸ್ ಆಗಿದೆ. ಸಿ ಡಿ ಎಷ್ಟು ಸೆಂಟಿಮೀಟರ್ ಇದೆ? 7 ಸೆಂಟಿಮೀಟರ್ ಇದೆ. 7 ಬರ್ಕೊಳ್ಳೋಣ. ಪ್ಲಸ್ ಪ್ಲಸ್ ಆಗಿದೆ. ಡಿ ಎ ಎಷ್ಟು ಸೆಂಟಿಮೀಟರ್ ಇದೆ? 4 ಸೆಂಟಿಮೀಟರ್ ಇದೆ. ಬರ್ಕೊಳ್ಳೋಣ. ಈಗ ಇವುಗಳನ್ನ ಕೂಡ್ತಾ ಹೋಗೋಣ. 8 6 ಎಷ್ಟು? 8 6 ಎಷ್ಟು? 14. 14 7 21. 21 4 25. ಎಷ್ಟಿದಾವೆ? 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಾವು ಸೆಂಟಿಮೀಟರ್ ಅಲ್ಲೇ ಬರೆಯೋಣ.
ಇದರ ಒಟ್ಟು ಸುತ್ತಳತೆ ಎಷ್ಟು? 25 ಸೆಂಟಿಮೀಟರ್. ಗೊತ್ತಲ್ಲ? ಎ ಬಿ ಸಿ ಡಿ ಆಕೃತಿಯ ಸುತ್ತಳತೆ ಎಷ್ಟು? 25 ಸೆಂಟಿಮೀಟರ್. ಇದರ ಸುತ್ತಳತೆ ಇದು. ಇದರ ಸುತ್ತಳತೆ ಗೊತ್ತಾಯ್ತಾ? ಇದು ಉತ್ತರ. ಇಲ್ಲಿ ಒಂದು ಮಾದರಿ ಲೆಕ್ಕವನ್ನು ಕೊಟ್ಟಿದ್ದಾರೆ. ಇದು ಒಂದು ತ್ರಿಭುಜವನ್ನು ಕೊಟ್ಟು ಇದರ ಸುತ್ತಳತೆಯನ್ನು ಕೊಟ್ಟಿದ್ದಾರೆ. 3 ಬಾಹುಗಳೆಲ್ಲ ಆಕೃತಿ. ಇದು ತ್ರಿಭುಜ ಅಂದ್ರೇನು? 3 ಬಾಹುಗಳ ಆಕೃತಿ. ಅರ್ಥಾಯ್ತಾ? ಸೊ ಈಗ ಎ ಬಿ ಮತ್ತು ಸಿ ಅನ್ನ ಗುರುತಿಸಿದರೆ ಈ ಆಕೃತಿಯ ಸುತ್ತಳತೆ ಕಂಡುಹಿಡಿ ಅಂತ ಕೇಳಿದ್ದಾರೆ. ನಾವು ಮೊದಲು ಎ ಬಿ ಬಾಹುವಿನ ಉದ್ದ ಎಷ್ಟು ಬರ್ಕೊಳ್ಳೋಣ. ಎ ಬಿ ಬಾಹುವಿನ ಉದ್ದ ಎಷ್ಟು? 4 ಸೆಂಟಿಮೀಟರ್. ಬಿ ಸಿ ಬಾಹುವಿನ ಉದ್ದ ಎಷ್ಟು? 7 ಸೆಂಟಿಮೀಟರ್. ಸಿ ನ ಬಾಹುವಿನ ಉದ್ದ ಎಷ್ಟು? ಇದ್ರದ್ದು 6 ಸೆಂಟಿಮೀಟರ್. ಸೊ ಇವುಗಳನ್ನ ನಾವು ಈಗ ಕಂಡುಹಿಡಿತಾ ಹೋಗೋಣ. ಕೂಡ್ಬೇಕಷ್ಟೆ. ಇಲ್ಲಿ ತ್ರಿಭುಜ ಎ ಬಿ ಸಿ is equal to AB plus BC plus CA. ಇವುಗಳ ಉದ್ದವನ್ನ ಕೊಟ್ಟಿರ್ತಕ್ಕಂಥ ನಾವು ಇಲ್ಲಿ ಸೇರಿಸ್ತಾ ಹೋದ್ರೆ ಗೊತ್ತಾಗುತ್ತೆ. ಎ ಬಿ ಬಾಹುವಿನ ಉದ್ದ ಎಷ್ಟು? 4 ಸೆಂಟಿಮೀಟರ್. 4 ಮಾಡೋಣ. ಪ್ಲಸ್ ಪ್ಲಸ್ ಬಿ ಸಿ ನ ಉದ್ದ ಎಷ್ಟು? 7 ಸೆಂಟಿಮೀಟರ್. 7 ಮಾಡೋಣ. ಸಿ ನ ಉದ್ದ ಎಷ್ಟು? 6 ಸೆಂಟಿಮೀಟರ್. 6 ಮಾಡೋಣ. ಈಗ ಇಲ್ಲಿ ಕೂಡ್ತಾ ಹೋಗೋಣ. 4 7 ಎಷ್ಟು? 11. 11 6 17 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸೆಂಟಿಮೀಟರ್ ಅಲ್ಲೇ ನೋಡೋಣ. 17 ಸೆಂಟಿಮೀಟರ್. ತ್ರಿಭುಜದ ಸುತ್ತಳತೆ ಎಷ್ಟು? 17 ಸೆಂಟಿಮೀಟರ್. ಬರುತ್ತಲ್ಲ? ಇದರದ ಉತ್ತರ 17 ಸೆಂಟಿಮೀಟರ್. ನಾವೀಗ ಅಭ್ಯಾಸದ ಲೆಕ್ಕವನ್ನ ನೋಡ್ತಾ ಹೋಗೋಣ. ಅಭ್ಯಾಸ 1.1. ಮುಂದಿನ ಆಕೃತಿಗಳ ಸುತ್ತಳತೆ ಕಂಡುಹಿಡಿ. ಸುಮಾರು ಆಕೃತಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಈ ಆಕೃತಿಗಳ ಸುತ್ತಳತೆಯನ್ನ ನಾವು ಕಂಡುಹಿಡಿಯಬೇಕು. ಇಲ್ಲಿ ಎಷ್ಟು ಬಾಹುಗಳ ಆಕೃತಿ ಕೊಟ್ಟಿದ್ದಾರೆ? ಇಲ್ಲಿ 5 ಬಾಹುಗಳ ಆಕೃತಿಯನ್ನ ಕೊಟ್ಟಿದ್ದಾರೆ. ಇ ಇಂದ ಎಫ್ ಗೆ 3 ಸೆಂಟಿಮೀಟರ್ ಇದ್ರೆ, ಎಫ್ ಇಂದ ಜಿ ಗೆ 5 ಸೆಂಟಿಮೀಟರ್ ಇದೆ, ಜಿ ಇಂದ ಎಚ್ ಗೆ 7 ಸೆಂಟಿಮೀಟರ್ ಇದೆ, ಎಚ್ ಇಂದ ಐ ಗೆ 5 ಸೆಂಟಿಮೀಟರ್ ಇದೆ, ಐ ಇಂದ ಇ ಗೆ 4 ಸೆಂಟಿಮೀಟರ್ ಇದೆ. ಸೊ ನಾವು ಅವನ್ನ ಬರ್ಕೊಳ್ಳೋಣ. ಇಲ್ಲಿ ಮೊದಲು ಇ ಇಂದ ಎಫ್ ಗೆ ಎಷ್ಟು ಸೆಂಟಿಮೀಟರ್ ಇದೆ? ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಇದೆ? ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟರ್ ಇದೆ. 3 ಸೆಂಟಿಮೀಟರ್. ಎಫ್ ಇಂದ ಜಿ ಗೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಇದೆ? 5 ಸೆಂಟಿಮೀಟರ್ ಇದೆ. ಎಫ್ ಇಂದ ಜಿ ಗೆ 5 ಸೆಂಟಿಮೀಟರ್ ಇದೆ. ಜಿ ಇಂದ ಎಚ್ ಎಷ್ಟು ಸೆಂಟಿಮೀಟರ್ ಇದೆ? 7 ಸೆಂಟಿಮೀಟರ್ ಇದೆ. ಜಿ ಇಂದ ಎಚ್ ಗೆ 7 ಸೆಂಟಿಮೀಟರ್ ಇದೆ. ಎಚ್ ಇಂದ ಐ ಗೆ ಎಷ್ಟು ಸೆಂಟಿಮೀಟರ್ ಇದೆ? ಇಲ್ಲಿಂದ ಇಲ್ಲಿಗೆ 5 ಸೆಂಟಿಮೀಟರ್ ಇದೆ. ಐ ಇಂದ ಇಗೆ ಎಷ್ಟು ಸೆಂಟಿಮೀಟರ್ ಇದೆ? 4 ಸೆಂಟಿಮೀಟರ್ ಇದೆ. ಸೊ ಇವುಗಳನ್ನ ನಾವು
ಆಕೃತಿ ಇ ಎಫ್ ಜಿ ಎಚ್ ಐ ಇ ಇಸ್ ಈಕ್ವಲ್ ಟು ಇ ಎಫ್ ಪ್ಲಸ್ ಎಫ್ ಜಿ ಪ್ಲಸ್ ಜಿ ಎಚ್ ಪ್ಲಸ್ ಎಚ್ ಐ ಪ್ಲಸ್ ಐ ಇ. ಇದರ ಉದ್ದಗಳನ್ನು ನಾವು ಇಲ್ಲಿ ಬರಿತಾ ಹೋಗೋಣ. ಮತ್ತೆ ಇ ಎಫ್ ಗೆ ಎಷ್ಟು ಉದ್ದ ಇದೆ? 3 ಸೆಂಟಿಮೀಟರ್ ಇದೆ. ಇ ಇಂದ ಎಫ್ ಗೆ ಎಷ್ಟು ಸೆಂಟಿಮೀಟರ್ ಇದೆ? 3 ಸೆಂಟಿಮೀಟರ್ ಇದೆ. ಎಫ್ ಇಂದ ಜಿ ಗೆ ಎಷ್ಟು ಸೆಂಟಿಮೀಟರ್ ಇದೆ? 5 ಸೆಂಟಿಮೀಟರ್ ಇದೆ. 5 ಬರೆಯೋಣ. ಪ್ಲಸ್ ಪ್ಲಸ್ ಜಿ ಇಂದ ಎಚ್ ಗೆ ಎಷ್ಟು ಸೆಂಟಿಮೀಟರ್ ಇದೆ? 7 ಸೆಂಟಿಮೀಟರ್ ಇದೆ. ಬರೆಯೋಣ. ಎಚ್ ಇಂದ ಐ ಗೆ ಎಷ್ಟು ಸೆಂಟಿಮೀಟರ್ ಇದೆ? 5 ಸೆಂಟಿಮೀಟರ್ ಇದೆ. ಪ್ಲಸ್ ಐ ಇಂದ ಇ ಗೆ 4 ಸೆಂಟಿಮೀಟರ್ ಇದೆ. 4 ಬರೆಯೋಣ. ಈಗ ಇವುಗಳನ್ನ ಕೂಡ್ತಾ ಹೋದ್ರೆ ನಮ್ಗೆ ಈ ಆಕೃತಿಯ ಸುತ್ತಳತೆ ಬರುತ್ತೆ. 3 5 ಎಷ್ಟು? 8. 8 7 8 7 ಎಷ್ಟು? 15. 15 5 20. 24 24 ಸೆಂಟಿಮೀಟರ್. ಈ ಆಕೃತಿಯ ಸುತ್ತಳತೆ ಎಷ್ಟು? 24. ಸುತ್ತಳತೆ 24 ಸೆಂಟಿಮೀಟರ್. ಗೊತ್ತಲ್ಲ? ನೆಕ್ಸ್ಟ್ ಆಕೃತಿ. ಇದೊಂಥರ ಆಕೃತಿ ಕೊಟ್ಟಿದ್ದಾರೆ. ಇದೆಷ್ಟು ಬಾಹುಗಳಿದಾವೆ ಇದರಲ್ಲಿ? 1 2 3 4 5. ಇದರಲ್ಲೂ ಕೂಡ 5 ಬಾಹುಗಳನ್ನ ಹೊಂದಿರತಕ್ಕಂತ ಆಕೃತಿಯಾಗಿದೆ. ಇವುಗಳ ಮೊದಲು ಜೆ ಇಂದ ಕೆ ಗೆ ಎಷ್ಟು ಸೆಂಟಿಮೀಟರ್ ಇದೆ? ಉದ್ದ ಎಷ್ಟು ಸೆಂಟಿಮೀಟರ್ ಇದೆ? ಬರ್ಕೊಳ್ಳೋಣ. ಜೆ ಇಂದ ಕೆ ಗೆ 8 ಸೆಂಟಿಮೀಟರ್ ಇದೆ. ಕೆ ಇಂದ ಎಲ್ ಗೆ ಎಷ್ಟು ಸೆಂಟಿಮೀಟರ್ ಇದೆ? ಕೆ ಇಂದ ಎಲ್ ಗೆ 6 ಸೆಂಟಿಮೀಟರ್ ಇದೆ. ಎಲ್ ಇಂದ ಎಂ ಗೆ ಎಷ್ಟು ಸೆಂಟಿಮೀಟರ್ ಇದೆ? ಎಲ್ ಇಂದ ಎಂ ಗೆ 6 ಸೆಂಟಿಮೀಟರ್ ಇದೆ. ಎಂ ಇಂದ ಎನ್ ಗೆ 5 ಸೆಂಟಿಮೀಟರ್ ಇದೆ. ಎನ್ ಇಂದ ಜೆ ಗೆ 2 ಸೆಂಟಿಮೀಟರ್. ಇದರ ಸುತ್ತಳತೆ ನೋಡೋದಾದ್ರೆ ಜೆ ಕೆ ಎಲ್ ಎಂ ಎನ್ ಜೆ is equal to JK plus KL plus LM plus MN plus NJ. ಸೊ ಈ ವ್ಯಾಲ್ಯೂಗಳನ್ನ, ಈ ಉದ್ದಗಳನ್ನ ಇದ್ರ ಮೇಲೆ ಬರೀತಾ ಹೋಗೋಣ. ಜೆ ಕೆ ಎಷ್ಟು ಸೆಂಟಿಮೀಟರ್ ಉದ್ದ ಇದೆ? 8 ಸೆಂಟಿಮೀಟರ್ ಉದ್ದ ಇದೆ. ಕೆ ಎಲ್ ಎಷ್ಟು ಸೆಂಟಿಮೀಟರ್ ಉದ್ದ ಇದೆ? 6 ಸೆಂಟಿಮೀಟರ್ ಉದ್ದ ಇದೆ. ಎಲ್ ಎಂ ಎಷ್ಟು ಸೆಂಟಿಮೀಟರ್ ಉದ್ದ ಇದೆ? ಅದು ಕೂಡ 6 ಸೆಂಟಿಮೀಟರ್ ಉದ್ದ ಇದೆ. ಎಂ ಎನ್ ಎಷ್ಟು ಸೆಂಟಿಮೀಟರ್ ಉದ್ದ ಇದೆ? ಇದು 5 ಸೆಂಟಿಮೀಟರ್ ಉದ್ದ ಇದೆ. ಎನ್ ಜೆ ಎಷ್ಟು ಸೆಂಟಿಮೀಟರ್ ಉದ್ದ ಇದೆ? 2 ಸೆಂಟಿಮೀಟರ್ ಉದ್ದ ಇದೆ. ಸೊ ಇವುಗಳನ್ನು ಕೂಡ್ತಾ ಹೋಗೋಣ ನಾವು. 8 6 ಎಷ್ಟಾಯ್ತು? 14. 14 6 20. 25 25. 25 2
27 27 ಸೆಂಟಿಮೀಟರ್ ಈ ಆಕೃತಿಯ ಸುತ್ತಳತೆ. ಈ ಆಕೃತಿಯ ಸುತ್ತಳತೆ 27 ಸೆಂಟಿಮೀಟರ್. ಈಗ ಅರ್ಥ ಆಯ್ತಾ ಮಕ್ಕಳೇ? ಈಗ ಮುಂದಿನ ಆಕೃತಿಗೆ ಹೋಗೋಣ ನಾವು. ಇದು ಕೂಡ ಎಷ್ಟು ಬಾಹುಗಳುಳ್ಳ ಆಕೃತಿ? 1 2 3 4 5 6 6 ಬಾಹುಗಳನ್ನ ಹೊಂದಿರುವ ಆಕೃತಿ ಇದು. ನೋಡೋಣ. ಇಲ್ಲಿಂದ ಇಲ್ಲಿ ಮೊದಲ ಪಿ ಕ್ಯೂ ಅನ್ನ ತಗೊಳ್ಳೋಣ. ಪಿ ಕ್ಯೂ ಎಷ್ಟು ಸೆಂಟಿಮೀಟರ್ ಇದೆ? 4 ಸೆಂಟಿಮೀಟರ್ ಇದೆ. ಬರ್ಕೊಳ್ಳೋಣ ಇಲ್ಲಿ ಒಂದೇ ಸರಿ ಆಯ್ತಾ. ಪಿ ಕ್ಯೂ ಎಷ್ಟು ಸೆಂಟಿಮೀಟರ್ ಇದೆ? 4 ಸೆಂಟಿಮೀಟರ್ ಇದೆ. ಕ್ಯೂ ಆರ್ ಎಷ್ಟು ಸೆಂಟಿಮೀಟರ್ ಇದೆ? ಕ್ಯೂ ಇಂದ ಆರ್ ಗೆ ಎಷ್ಟು ಸೆಂಟಿಮೀಟರ್ ಇದೆ? 2 ಸೆಂಟಿಮೀಟರ್ ಇದೆ. ಆರ್ ಇಂದ ಎಸ್ ಗೆ ಇದು ಕೂಡ 2 ಸೆಂಟಿಮೀಟರ್ ಇದೆ. ಆರಿಂದ ಎಸ್ ಇದು. ಎಸ್ ಇಂದ ಟಿ ಗೆ ಎಷ್ಟು ಸೆಂಟಿಮೀಟರ್ ಇದೆ? ಎಸ್ ಇಂದ ಟಿ ಗೆ ಎಷ್ಟು ಸೆಂಟಿಮೀಟರ್ ಇದೆ? 4 ಸೆಂಟಿಮೀಟರ್ ಇದೆ. ಈಗ ಟಿ ಇಂದ ಯು ಗೆ ಎಷ್ಟು ಸೆಂಟಿಮೀಟರ್ ಇದೆ? ಟಿ ಇಂದ ಯು ಗೆ ಎಷ್ಟು ಸೆಂಟಿಮೀಟರ್ ಇದೆ? 3 ಸೆಂಟಿಮೀಟರ್ ಇದೆ. ಯು ಇಂದ ಪಿ ಗೆ ಎಷ್ಟು ಸೆಂಟಿಮೀಟರ್ ಇದೆ? ಇದು ಯು ಇಂದ ಪಿ ಗೆ 3 ಸೆಂಟಿಮೀಟರ್ ಇದೆ. ಇದು ಕೂಡ 3 ಸೆಂಟಿಮೀಟರ್ ಇದೆ. ನಾವೀಗ ಇದನ್ನ ಒಟ್ಟಾರೆ ನೋಡಿ ಕೂಡೋದಾದ್ರೆ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಎಸ್ ಪ್ಲಸ್ ಎಸ್ ಟಿ ಪ್ಲಸ್ ಟಿ ಯು ಪ್ಲಸ್ ಯು ಪಿ. ಸೊ ಇವುಗಳನ್ನ ನಾವು ಇದರ ಉದ್ದಗಳನ್ನ ಇಲ್ಲಿ ಬರಿತಾ ಹೋಗೋಣ. ಪಿ ಕ್ಯೂ ಉದ್ದ ಎಷ್ಟಪ್ಪ? 4 ಸೆಂಟಿಮೀಟರ್ ಅಲ್ವೇ? 4 ಬರ್ಕೋಣ. ಪ್ಲಸ್ ಕ್ಯೂ ಆರ್ ಉದ್ದ ಎಷ್ಟಪ್ಪ? 2 ಸೆಂಟಿಮೀಟರ್ 2 ಬರ್ಕೊಳ್ಳೋಣ. ಪ್ಲಸ್ ಆರ್ ಎಸ್ ನ ಉದ್ದ ಎಷ್ಟಪ್ಪ? 2 ಸೆಂಟಿಮೀಟರ್ ಬರ್ಕೊಳ್ಳೋಣ. ಎಸ್ ಟಿ ಉದ್ದ ಎಷ್ಟು? 4 ಸೆಂಟಿಮೀಟರ್ ಬರ್ಕೊಳ್ಳೋಣ. ಪ್ಲಸ್ ಟಿ ಯು ಎಷ್ಟು ಸೆಂಟಿಮೀಟರ್? 3 ಸೆಂಟಿಮೀಟರ್ ಪ್ಲಸ್ ಯು ಪಿ ಎಷ್ಟು ಸೆಂಟಿಮೀಟರ್? ಇದು ಕೂಡ 3 ಸೆಂಟಿಮೀಟರ್. ಇವುಗಳನ್ನ ಕೂಡಿದ್ರೆ ನಮಗೆ ಬರುವ ಮೊತ್ತವೇ ಈ ಆಕೃತಿಯ ಸುತ್ತಳತೆ. 4 2 ಎಷ್ಟು? 6 6 2 8 8 4 12 12 3 15 15 3 18 ಸೆಂಟಿಮೀಟರ್. ಈ ಆಕೃತಿಯ ಸುತ್ತಳತೆ ಸುತ್ತಳತೆ 18 ಸೆಂಟಿಮೀಟರ್. ಇದು ಅರ್ಥ ಆಯ್ತಾ ಮಕ್ಕಳೇ? ಇದು ಇನ್ನೊಂದು ಆಕೃತಿ ಇದೆ. ಇದೆಷ್ಟು ಬಾಹುಗಳು ಹೊಂದಿದೆ? 1 2 3 4 5 6. ಇದು ಕೂಡ 6 ಬಾಹುಗಳನ್ನ ಒಳಗೊಂಡಿದೆ. ನಾವು ಇಲ್ಲಿಂದ ನೋಡೋಣ. ಇದರ ಉದ್ದ ಮೊದಲು ಇಲ್ಲಿಂದ ಈಗ ಬರೋಣ. ಅರ್ಧತಾ? ಡಬ್ಲ್ಯೂ ಇಂದ ಎಕ್ಸ್ ವರೆಗೂ ಎಷ್ಟು ಸೆಂಟಿಮೀಟರ್ ಉದ್ದ ಇದೆ? ಬರ್ಕೊಳ್ಳೋಣ ಇಲ್ಲಿ. ಡಬ್ಲ್ಯೂ ಎಕ್ಸ್ ಎಷ್ಟು ಸೆಂಟಿಮೀಟರ್? 7 ಸೆಂಟಿಮೀಟರ್. ಎಕ್ಸ್ ಇಂದ ಸಿ ಗೆ ಎಷ್ಟು ಸೆಂಟಿಮೀಟರ್ ಉದ್ದ ಇದೆ? ಎಕ್ಸ್ ಇಂದ ಸಿ ಗೆ 8 ಸೆಂಟಿಮೀಟರ್ ಉದ್ದ ಇದೆ. ಸಿ ಇಂದ ಎನ್ ಗೆ ಎಷ್ಟು ಸೆಂಟಿಮೀಟರ್ ಇದೆ? ಸಿ ಇಂದ ಎನ್ ಗೆ 4 ಸೆಂಟಿಮೀಟರ್ ಇದೆ.
ಎನ್ ನಿಂದ ಆರ್ಗೆ ಎಷ್ಟು ಸೆಂಟಿಮೀಟರ್ ಇದೆ? 6 ಸೆಂಟಿಮೀಟರ್ ಇದೆ. 6 ಇಂದ ಎಂಗೆ 3 ಸೆಂಟಿಮೀಟರ್ ಇದೆ. ಎಂ ಇಂದ ಡಬ್ಲ್ಯೂಗೆ 2 ಸೆಂಟಿಮೀಟರ್ ಇದೆ. ಈಗ ನೋಡೋಣ ಮಕ್ಕಳೇ, ಅದೇ ತರ ಲೆಕ್ಕವನ್ನು ಹಾಕೊಳ್ಳೋಣ. ಇಸ್ ಈಕ್ವಲ್ ಟು ಡಬ್ಲ್ಯೂ ಎಕ್ಸ್ ಪ್ಲಸ್ ಎಕ್ಸ್ ಸಿ ಪ್ಲಸ್ ಸಿ ಎನ್ ಪ್ಲಸ್ ಎನ್ ಆರ್ ಪ್ಲಸ್ ಆರ್ ಎಂ ಪ್ಲಸ್ ಎಂ ಡಬ್ಲ್ಯೂ. ಸೊ ಇವುಗಳಿಗೆ ನಾವು ಈ ಬೆಲೆಗಳನ್ನ ಅಥವಾ ಉದ್ದದ ಸೆಂಟಿಮೀಟರ್ ಕೊಟ್ಟಿರುವಂತ ನನ್ನ ಸೇರಿಸಿ ಕೂಡ್ತಾ ಹೋಗೋಣ. ಡಬ್ಲ್ಯೂ ಎಕ್ಸ್ ಎಷ್ಟು ಸೆಂಟಿಮೀಟರ್ ಇದೆ? 7 ಸೆಂಟಿಮೀಟರ್. 7 ಪ್ಲಸ್ ಎಕ್ಸ್ ಸಿ ಎಷ್ಟು ಸೆಂಟಿಮೀಟರ್ ಇದೆ? 8 ಸೆಂಟಿಮೀಟರ್ ಪ್ಲಸ್ ಈಗ 3 ಸಿ ಎನ್ ಎಷ್ಟು ಸೆಂಟಿಮೀಟರ್ ಇದೆ? 4 ಸೆಂಟಿಮೀಟರ್ ಪ್ಲಸ್ ಈಗ ಎನ್ ಆರ್ ಎಷ್ಟು ಸೆಂಟಿಮೀಟರ್ ಇದೆ? 6 ಸೆಂಟಿಮೀಟರ್ ಪ್ಲಸ್ ಈಗ ಆರ್ ಎಂ ಎಷ್ಟು ಸೆಂಟಿಮೀಟರ್ ಇದೆ? 3 ಸೆಂಟಿಮೀಟರ್. ಈಗ ಲಾಸ್ಟ್ ಎಂ ಡಬ್ಲ್ಯೂ ಎಷ್ಟು ಸೆಂಟಿಮೀಟರ್ ಇದೆ? 2 ಸೆಂಟಿಮೀಟರ್ ಇದೆ. ಇವುಗಳನ್ನ ಕೂಡೋಣ. ಈಗ 7 8 15 15 4 19 19 6 25 25 3 28 28 2 30. ಎಸ್, ವೆರಿ ಗುಡ್. 30 ಸೆಂಟಿಮೀಟರ್. ಈ ಆಕೃತಿಯ ಸುತ್ತಳತೆ ಎಷ್ಟು? 30 ಸೆಂಟಿಮೀಟರ್. ಗೊತ್ತಾಯ್ತಾ ಮಕ್ಕಳೇ? ಏನನ್ನ ನಿಮ್ಗೆ ಡೌಟ್ ಇದ್ರೆ ಅಥವಾ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಕಾಮೆಂಟ್ ಮಾಡಬಹುದು. ಮಕ್ಕಳೇ, ನೀವು ಇಂದಿನ ತರಗತಿಯಲ್ಲಿ ಬಾಹುಗಳ ಉದ್ದ ಕೊಟ್ಟಾಗ ಆಕೃತಿಯ ಸುತ್ತಳತೆ ಕಂಡುಹಿಡಿಯುವುದು ಹೇಗೆ ಎಂದು ತಿಳಿದುಕೊಂಡಿದ್ದೀರಿ. ಅಂತಂದ್ರೆ ಈ 3 ಬಾಹುಗಳ ಅಳತೆಯನ್ನು ಕೊಟ್ಟು ಇದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ಹೇಗೆ ಅದನ್ನ ಕಂಡುಹಿಡಿಯುವುದು ಎನ್ನುವುದನ್ನು ನೀವು ತಿಳಿದುಕೊಂಡಿದ್ದೀರಿ. ಈಗ ಒಂದು ಆಕೃತಿಯ ಸುತ್ತಳತೆ ಅಂದ್ರೆ ಈ ಆಕೃತಿಯ ಸುತ್ತಳತೆ ಎಷ್ಟು ಅನ್ನುವುದನ್ನ ಕೊಟ್ಟಿರ್ತಾರೆ ಮತ್ತು ಒಂದು ಬಾಹು ಹೊರತುಪಡಿಸಿ, ಅಂದ್ರೆ ಇದರಲ್ಲಿ ಒಂದು ಬಾಹುವನ್ನು ಕೊಟ್ಟಿಲ್ಲ ನೋಡಿ, ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಈ ಬಾಹುವ ಉದ್ದವನ್ನ ಅಳತೆಯನ್ನ ಕೊಟ್ಟಿರುವುದಿಲ್ಲ. ಸೊ ನೀವೇನ್ ಮಾಡ್ಬೇಕು, ಈ ಆಕೃತಿಯ ಸುತ್ತಳತೆಯನ್ನ ಬಳಸ್ಕೊಂಡು ಮತ್ತು 2 ಕೊಟ್ಟಿರುವ ಬಾಹುಗಳ ಅಳತೆಯನ್ನು ಬಳಸಿಕೊಂಡು ನೀವು ಈ ಬಾಹುವಿನ ಉದ್ದ ಎಷ್ಟು ಎನ್ನುವುದನ್ನ ಕಂಡುಹಿಡಿಯಬೇಕು. ಈಗ ಮಾದರಿ ಲೆಕ್ಕವನ್ನ ಕೊಟ್ಟಿದ್ದಾರೆ. ಏನು ಈ ಮಾದರಿ ಲೆಕ್ಕ? ಈ ಆಕೃತಿಯ 2 ಬಾಹುಗಳ ಉದ್ದ 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಇದೆ. ಸುತ್ತಳತೆ 15 ಸೆಂಟಿಮೀಟರ್ ಆದರೆ 3ನೇ ಬಾಹುವಿನ ಉದ್ದ ಕಂಡುಹಿಡಿ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಪಿ ಕ್ಯೂ ಆರ್ ಈ ಆಕೃತಿಯ ಸುತ್ತಳತೆ ಎಷ್ಟು? 15 ಸೆಂಟಿಮೀಟರ್. ಕೊಟ್ಟಿರುವ ಆಕೃತಿಯ ಸುತ್ತಳತೆ
15. ಇನ್ನ ಎರಡು ಬಾಹುಗಳ ಉದ್ದ ಅಂದ್ರೆ ಪಿ ಕ್ಯೂ ನ ಉದ್ದ ಮತ್ತು ಪಿ ಆರ್ ನ ಉದ್ದ, ಪಿ ಕ್ಯೂ ಮತ್ತು ಪಿ ಆರ್ ನ ಉದ್ದ ಇಸ್ ಈಕ್ವಲ್ ಟು ಪಿ ಕ್ಯೂ ಎಷ್ಟು 6 ಸೆಂಟಿಮೀಟರ್ ಪ್ಲಸ್ ಪಿ ಆರ್ ನ ಉದ್ದ 5 ಸೆಂಟಿಮೀಟರ್. ಸೊ ಇವೆರಡನ್ನ ಕೂಡಿ ಒಟ್ಟು ಸುತ್ತಳತೆಯಲ್ಲಿ ಕಳೆದಾಗ ನಮಗೆ ಆರ್ ಮತ್ತು ಕ್ಯೂ ನ ಅಳತೆ ಸಿಗುತ್ತೆ. 6 ಸೆಂಟಿಮೀಟರ್ ಪ್ಲಸ್ 5 ಸೆಂಟಿಮೀಟರ್ ಕೂಡಿದ್ರೆ ಎಷ್ಟು ಬರುತ್ತೆ? 6 ಮತ್ತು 5 11 ಸೆಂಟಿಮೀಟರ್. ಈಗ ಒಟ್ಟು ಸುತ್ತಳತೆಯಲ್ಲಿ ಎರಡು ಬಾಹುಗಳ ಉದ್ದವನ್ನ ಕಳೆದಾಗ ಅಳತೆ 15 ಸೆಂಟಿಮೀಟರ್ ಮೈನಸ್ 2 ಬಾಹುಗಳ ಒಟ್ಟು ಉದ್ದವನ್ನ ಕಳಿಬೇಕು. ಎಷ್ಟು? 6 ಸೆಂಟಿಮೀಟರ್ ಪ್ಲಸ್ 5 ಸೆಂಟಿಮೀಟರ್. ಇಲ್ಲ ಹಾಕೋಣ. 15 ಮೈನಸ್ ಇದು 6 ಪ್ಲಸ್ 5 ಸೇರಿಸಿ ಎಷ್ಟಾಗತ್ತೆ? 11 ಸೆಂಟಿಮೀಟರ್ ಬಂತು. 11 ಬರ್ಕೊಳ್ಳೋಣ. ಈಗ 15ರಲ್ಲಿ 11 ಹೋದ್ರೆ ಎಷ್ಟು? 4 ಸೆಂಟಿಮೀಟರ್. ಈ ಆರ್ ಮತ್ತು ಕ್ಯೂ ಬಾಹುವಿನ ಉದ್ದ 4 ಸೆಂಟಿಮೀಟರ್. ಇದರದ್ದು ಎಷ್ಟು ಸೆಂಟಿಮೀಟರ್? 4 ಸೆಂಟಿಮೀಟರ್. ಅರ್ಥ ಆಯ್ತಾ ಮಕ್ಕಳೇ? ಈಗ ಅಭ್ಯಾಸ ಲೆಕ್ಕಗಳಿಗೆ ಹೋಗೋಣ. ಈಗ ಅಭ್ಯಾಸ ಲೆಕ್ಕಗಳು, ಅಭ್ಯಾಸ 1.2. ಈ 1ನೇ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ, ಒಂದು ಆಕೃತಿ ಕೊಟ್ಟಿದ್ದಾರೆ. ಈ ಆಕೃತಿಯನ್ನು ಗಮನಿಸು. ಸುತ್ತಳತೆ 24. ಈ ಆಕೃತಿಯ ಸುತ್ತಳತೆ 24 ಸೆಂಟಿಮೀಟರ್. ಆದ್ರೆ 4ನೇ ಬಾಹುವಿನ ಉದ್ದವೆಷ್ಟು? ಈ ಬಾಹುವಿನ ಉದ್ದವನ್ನು ನಾವೇನ್ ಮಾಡಬೇಕು? ಕಂಡುಹಿಡಿಯಬೇಕು. ಸೊ ನಾವು ಪಿ ಕ್ಯೂ ಬಾಹುವಿನ ಉದ್ದ ಎಷ್ಟು ಕೊಟ್ಟಿದ್ದಾರೆ? ಪಿ ಕ್ಯೂ ಬಾಹುವಿನ ಉದ್ದ 10 ಸೆಂಟಿಮೀಟರ್. ಪಿ ಆರ್ ಬಾಹುವಿನ ಉದ್ದ ಎಷ್ಟು ಕೊಟ್ಟಿದ್ದಾರೆ? ಪಿ ಆರ್ ಬಾಹುವಿನ ಉದ್ದ 2 ಸೆಂಟಿಮೀಟರ್. ಮತ್ತು ಆರ್ ಎಸ್ ಬಾಹುವಿನ ಉದ್ದ ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್. ಈಗ ನಾವು ಕಂಡುಹಿಡಿಬೇಕಾಗಿರೋದು ಎಷ್ಟು? ಯಾವ ಬಾಹು ಇದು? ಕ್ಯೂ ಎಸ್ ಬಾಹುವಿನ ಉದ್ದ ಎಷ್ಟು? ನಾವಾಗ್ಲೇ ನೋಡಿದೀವಿ, ಸುತ್ತಳತೆಯಲ್ಲಿ ಈ ಬಾಹುಗಳ ಉದ್ದವನ್ನ ನಾವು ಕಳಿಬೇಕು. ನಾವು ಮೊದಲು ಈ ಬಾಹುಗಳ ಒಟ್ಟು ಉದ್ದವನ್ನ ಕಂಡುಹಿಡಿಯೋಣ. ಪಿ ಕ್ಯೂ ಪ್ಲಸ್ ಪಿ ಆರ್ ಪ್ಲಸ್ ಆರ್ ಎಸ್ ವ್ಯಾಲ್ಯೂಗಳನ್ನ ಆಡ್ ಮಾಡ್ತಾ ಹೋಗೋಣ.
ಪಿ ಕ್ಯೂ ನ ಉದ್ದ ಎಷ್ಟು? 10 ಸೆಂಟಿಮೀಟರ್. ಪಿ ಆರ್ ನ ಉದ್ದ 2 ಸೆಂಟಿಮೀಟರ್. ಆರ್ ಎಸ್ ನ ಉದ್ದ 10 ಸೆಂಟಿಮೀಟರ್. ಕೂಡಿದಾಗ ಎಷ್ಟು ಬರುತ್ತೆ? 10 ಪ್ಲಸ್ 2 12. 12 ಪ್ಲಸ್ 10 22 ಸೆಂಟಿಮೀಟರ್. ಈಗ ನಮಗೆ ಈ ಮೂರು ಬಾಹುಗಳ ಉದ್ದ 22 ಸೆಂಟಿಮೀಟರ್ ಅಲ್ವೇ? ಸೊ ಈಗ ಸುತ್ತಳತೆಯಲ್ಲಿ ಮೂರು ಬಾಹುಗಳ ಉದ್ದವನ್ನ ಕಳೆಯೋಣ. ಈ ಮೂರು ಬಾಹುಗಳ ಉದ್ದ 22 ಸೆಂಟಿಮೀಟರ್ ಇದೆ. ಸುತ್ತಳತೆ ಎಷ್ಟಿದೆ? ಸುತ್ತಳತೆ 24 ಸೆಂಟಿಮೀಟರ್. ಕಳಿಬೇಕಂದ್ರೆ ಯಾವ ಚಿಹ್ನೆ ಬಳಸಬೇಕು? ಮೈನಸ್. ಮೈನಸ್ 22 ಸೆಂಟಿಮೀಟರ್ ನ ಬಳಸಿದ್ರೆ 24ರಲ್ಲಿ 22 ಆದ್ರೆ ಎಷ್ಟು? ನೋಡ್ರಿ, 4ರಲ್ಲಿ 2 ಆದ್ರೆ ಎಷ್ಟು ಬರುತ್ತೆ? 2 ಉಳಿತೈತಲ್ವಾ? 2ರಲ್ಲಿ 2 ಆದ್ರೆ 0. 24ರಲ್ಲಿ 22 ಆದ್ರೆ 2 ಸೆಂಟಿಮೀಟರ್. ಹಂಗಾದ್ರೆ ಕ್ಯೂ ಎಸ್ ಬಾಹುವಿನ ಉದ್ದ ಎಷ್ಟು? 2 ಸೆಂಟಿಮೀಟರ್. ಇದರ ಉದ್ದ 2 ಸೆಂಟಿಮೀಟರ್. ಗೊತ್ತಾಯ್ತಾ ಮಕ್ಕಳೇ? ಈಗ ಎರಡನೇ ಲೆಕ್ಕಕ್ಕೆ ಹೋಗೋಣ. ಎರಡನೇ ಲೆಕ್ಕ ಆಕೃತಿ ಕೊಟ್ಟಿದ್ದಾರೆ. ಎಷ್ಟು ಬಾಹುಗಳ ಆಕೃತಿ ಇದೆ? 1 2 3 4 5. 5 ಬಾಹುಗಳ ಆಕೃತಿಯನ್ನು ಕೊಟ್ಟಿದ್ದಾರೆ. ಈ ಆಕೃತಿಯಲ್ಲಿ 4 ಬಾಹುಗಳ ಅಳತೆಯನ್ನ ಕೊಟ್ಟಿದ್ದಾರೆ. ಇದರ ಸುತ್ತಳತೆಯನ್ನ ಕೊಟ್ಟಿದ್ದಾರೆ. ಇದರ ಸುತ್ತಳತೆ ಎಷ್ಟು? ಸುತ್ತಳತೆ 24 ಸೆಂಟಿಮೀಟರ್. ಆದ್ರೆ ಉಳಿದ ಬಾಹುವಿನ ಉದ್ದ ಕಂಡುಹಿಡಿಬೇಕು ನಾವು. 5 ಬಾಹುಗಳಲ್ಲಿ 4 ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ. ಆ 4 ಬಾಹುಗಳ ಅಳತೆಯನ್ನು ನಾವು ಬರ್ಕೊಳ್ಳೋಣ. ಇಲ್ಲಿ ನೋಡೋಣ, ಈ ಕಡೆಯಿಂದ ಹೋಗೋಣ. ಬಿಇ ಎಷ್ಟು ಸೆಂಟಿಮೀಟರ್ ಉದ್ದ ಕೊಟ್ಟಿದ್ದಾರೆ? 4 ಸೆಂಟಿಮೀಟರ್. ಇಎ ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ? 3 ಸೆಂಟಿಮೀಟರ್. ಎಸಿ ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ? 4 ಸೆಂಟಿಮೀಟರ್. ಸಿಡಿ ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ? 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಬಿಡಿ ಇನ್ನ ಉದ್ದ ಎಷ್ಟು ಕಂಡುಹಿಡಿಯಬೇಕು ಅಲ್ವೇ? ನಾವು ಬಿಇ ಬಾಹುವಿನ ಉದ್ದ ಎಷ್ಟು? 4 ಸೆಂಟಿಮೀಟರ್. ಇಎ ಬಾಹುವಿನ ಉದ್ದ ಎಷ್ಟು? 3 ಸೆಂಟಿಮೀಟರ್. ಎಸಿ ಬಾಹುವಿನ ಉದ್ದ ಎಷ್ಟು? 4 ಸೆಂಟಿಮೀಟರ್. ಸಿಡಿ ಬಾಹುವಿನ ಉದ್ದ ಎಷ್ಟು? 8 ಸೆಂಟಿಮೀಟರ್. ಈಗ ಬಿಡಿ ಬಾಹುವಿನ ಉದ್ದವನ್ನ ಕಂಡುಹಿಡಿಬೇಕು. ಇಲ್ಲಿ ನಮ್ಗೆ ಆಲ್ರೆಡಿ ಸುತ್ತಳತೆ ಕೊಟ್ಟಿದ್ದಾರೆ. ನಾವು ಈ ಬಾಹುಗಳ ಒಟ್ಟು ಮೊತ್ತವನ್ನ ಕೂಡ್ಕೊಂಡು ಇದರಲ್ಲಿ ಕಳಿಬೇಕು. ನಾವು ಆ ಕೆಲಸ ಮಾಡ್ತಾ ಹೋಗೋಣ. ಈಕ್ವಲ್ಸ್ ಬಿಇ ಪ್ಲಸ್ ಇಎ ಪ್ಲಸ್ ಎಸಿ ಪ್ಲಸ್ ಸಿಡಿ. ಈ ಬಾಹುಗಳ ವ್ಯಾಲ್ಯೂಗಳನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಬಿಇ ಇನ್ನ ಬಾಹುವಿನ ಉದ್ದ ಎಷ್ಟು? 4 ಸೆಂಟಿಮೀಟರ್. ಇಎ ಬಾಹುವಿನ ಉದ್ದ ಎಷ್ಟು? 3 ಸೆಂಟಿಮೀಟರ್. ಎಸಿ ಬಾಹುವಿನ ಉದ್ದ ಎಷ್ಟು? 4 ಸೆಂಟಿಮೀಟರ್. ಸಿಡಿ
ಬಾಹುವಿನ ಉದ್ದ ಎಷ್ಟು? 8 ಸೆಂಟಿಮೀಟರ್. ಇವುಗಳನ್ನ ಕೂಡಿದ್ರೆ ನಮಗೆ ಈ 4 ಬಾಹುಗಳ ಉದ್ದ ಸಿಗುತ್ತೆ. 4 3 ಎಷ್ಟು? 7. 7 4 11. 11 8 19 ಸೆಂಟಿಮೀಟರ್. 4 ಬಾಹುಗಳ ಉದ್ದ ಎಷ್ಟು? 4 ಬಾಹುಗಳ ಉದ್ದ ಎಷ್ಟು? 19 ಸೆಂಟಿಮೀಟರ್. ಈಗ ಸುತ್ತಳತೆಯಲ್ಲಿ 4 ಬಾಹುಗಳ ಉದ್ದವನ್ನ ಕಳೆಯೋಣ. ಸುತ್ತಳತೆ ಎಷ್ಟು? 24 ಸೆಂಟಿಮೀಟರ್. ಈ 4 ಬಾಹುಗಳ ಉದ್ದ ಎಷ್ಟು? 19 ಸೆಂಟಿಮೀಟರ್. 24ರಲ್ಲಿ 19 ಹೋದ್ರೆ ಎಷ್ಟು? ಎಷ್ಟು? 5 ಸೆಂಟಿಮೀಟರ್. ಎಷ್ಟು ಸೆಂಟಿಮೀಟರ್? 5 ಸೆಂಟಿಮೀಟರ್. ಹಾಗಾದ್ರೆ ಬಿಡಿ ಬಾಹುವಿನ ಉದ್ದ ಎಷ್ಟು? 5 ಸೆಂಟಿಮೀಟರ್. ಎಷ್ಟು ಸೆಂಟಿಮೀಟರ್? 5 ಸೆಂಟಿಮೀಟರ್. ಅರ್ಥ ಆಯ್ತಾ ಮಕ್ಕಳೇ? ಈಗ ಈ 3ನೇ ಲೆಕ್ಕದಲ್ಲಿ 4 ಬಾಹುಗಳ ಆಕೃತಿಯನ್ನ ಕೊಟ್ಟಿದ್ದಾರೆ. 4 ಬಾಹುಗಳ ಆಕೃತಿಯನ್ನ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಬಾಹುವಿನ ಉದ್ದ 7 ಸೆಂಟಿಮೀಟರ್ ಇದ್ದು ಎಲ್ಲಾ ಬಾಹುಗಳು ಸಮವಾಗಿವೆ. ಈ ಆಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ. ಅಂದ್ರೆ ಇದು ಸಮವಾದ ಆಕೃತಿ. ಪ್ರತಿಯೊಂದು ಬಾಹುವಿನ ಉದ್ದ 7 ಸೆಂಟಿಮೀಟರ್. ಎಷ್ಟು ಸೆಂಟಿಮೀಟರ್? 7 ಸೆಂಟಿಮೀಟರ್. 7 ಸೆಂಟಿಮೀಟರ್. ನಾವೇನ್ ಮಾಡ್ಬೇಕು? ಇದ್ರ ಸುತ್ತಳತೆಯನ್ನ ಕಂಡುಹಿಡಬೇಕು. ಆಗಲೇ ನೋಡಿದ್ವಲ್ಲ, ಅದೇ ರೀತಿಯಲ್ಲಿ ನಾವೇನ್ ಮಾಡೋಣ? KM ಬಾಹುವಿನ ಉದ್ದ ಎಷ್ಟು? 7 ಸೆಂಟಿಮೀಟರ್. MN ಬಾಹುವಿನ ಉದ್ದ ಎಷ್ಟು? 7 ಸೆಂಟಿಮೀಟರ್. LN ಬಾಹುವಿನ ಉದ್ದ ಎಷ್ಟು? 7 ಸೆಂಟಿಮೀಟರ್. LK ಬಾಹುವಿನ ಉದ್ದವೆಷ್ಟು? 7 ಸೆಂಟಿಮೀಟರ್. ಹಾಗೆ ಬರ್ಕೊಳ್ಳೋಣ. ನಾವೇನ್ ಮಾಡ್ಬೇಕು? ಸುತ್ತಳತೆ ಬೇಕಂದ್ರೆ ಕೂಡಬೇಕು. ಆಕೃತಿ KM ಪ್ಲಸ್ MN ಪ್ಲಸ್ NL ಪ್ಲಸ್ LK. ಅರ್ಥ? ನಮ್ಗೆ ಗೊತ್ತಿದೆ ಎಲ್ಲಾ ಬಾಹುಗಳ ಉದ್ದ ಎಷ್ಟು? 7 ಸೆಂಟಿಮೀಟರ್ ಅಂತ. ಅದಕ್ಕೆ ನಾನು ಬರ್ಕೊಳಕ್ ಹೋಗಿಲ್ಲ. 7 ಸೆಂಟಿಮೀಟರ್. ಇದೆಷ್ಟು? KM ಬಾಹುವಿನ ಉದ್ದ ಎಷ್ಟು? 7 ಸೆಂಟಿಮೀಟರ್. MN ಬಾಹುವಿನ ಉದ್ದ ಎಷ್ಟು? 7 ಸೆಂಟಿಮೀಟರ್. NL ಬಾಹುವಿನ ಉದ್ದ ಎಷ್ಟು? 7 ಸೆಂಟಿಮೀಟರ್. LK ಬಾಹುವಿನ ಉದ್ದ ಎಷ್ಟು? 7 ಸೆಂಟಿಮೀಟರ್. ಇವೆಲ್ಲವನ್ನು ಕೂಡೋಣ. 7 7 ಎಷ್ಟು? 14. 14 7 ಎಷ್ಟು? 21. 21 7 ಎಷ್ಟು? 28. ಒಟ್ಟು ಬಾಹುಗಳ ಉದ್ದ ಎಷ್ಟು? 28 ಸೆಂಟಿಮೀಟರ್. ಹಂಗಂದ್ರೆ ಅದೇನರ್ಥ? ಇದರ ಸುತ್ತಳತೆ, ಈ ಆಕೃತಿಯ ಒಟ್ಟು ಸುತ್ತಳತೆ ಎಷ್ಟು? 28 ಸೆಂಟಿಮೀಟರ್. ಅರ್ಥ ಆಯ್ತಾ ಮಕ್ಕಳೇ? ಓಕೆ ಮಕ್ಕಳೇ, ಇದು ಇವತ್ತಿನ ಪಾಠ.